ಹಾಗೂ ಅಶ್ವಥ್ ಕುಮಾರ್ MD ಅನ್ನಪೂರ್ಣ ಐ ಹಾಸ್ಪಿಟಲ್, ಹೂ ಇಸ್ ದ ಆರ್ಗನೈಸರ್ ಆಫ್ ದಿಸ್. ವೆಲ್ಕಮ್ ಯು. ಮಧುಸೂದನ್ ಅವರು AT&S ಕಂಪನಿಲಿ ವರ್ಕ್ ಮಾಡ್ತಾ ಇದ್ದಾರೆ ಒಂದು 25 ವರ್ಷದಿಂದ. ಜೊತೆಗೆ ನಮ್ಮ ಇಲ್ಲಿ ಜನ ಏನಿದ್ದಾರೆ ಬಹಳ ತುಂಬ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂಥ ಜಾಗ ಇದೆ. ಬಾಲ್ಕಲಿ ಜನತಾ ನಗರ ಇರ್ಬೋದು ಅಥವಾ ಶಾಂತಾದೇವಿ ನಗರ ಇರ್ಬೋದು, ಭಾಳ ಬಿಲೋ ಪಾವರ್ಟಿ ಲೈನ್ ಇರುವಂಥ ಜನಗಳು ಕೂಡ ಇದ್ದಾರೆ. ಈಗ ಯಾರಿಗೆ ಕಣ್ಣಿನ ಸಮಸ್ಯೆ ಹೇಳೋದಕ್ಕೆ ಬಿಲೋ ಪಾವರ್ಟಿ ಲೈನು, ಆಫ್ಟರ್ ಪಾವರ್ಟಿ ಲೈನ್ ಅಂತ ಹೇಳೋದಿಲ್ಲ, ಕಣ್ಣೆ. ಸೊ ಹಾಗಾಗಿ ಎಲ್ಲರಿಗೂ ಕೈಗೆಟುಕುವ ರೀತಿಯಲ್ಲಿ ಒಂದು ಚಿಕಿತ್ಸೆಯನ್ನು ಕೊಡುವಂಥ ಸಂಸ್ಥೆ ಇವತ್ತೇನಾದರೂ ಮೈಸೂರು ನಗರದಲ್ಲಿ ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಅದು ಅನ್ನಪೂರ್ಣ ಹಾಸ್ಪಿಟಲ್. ನಾನು ಯಾವುದೂ ಕೂಡ ನಾವು ಇದನ್ನು ಅತಿಶಯೋಕ್ತಿ ಆಗಲಿ ಅಥವಾ ನಾನು ಇವನ್ನ ಮೆಚ್ಚಕ್ಕಾಗಲಿ ನೋಡುವಂಥದ್ದಲ್ಲ. ನಾನು ಭಾಳ ಹತ್ತಿರದಿಂದ ಕೆಲವು 2-3 ಬಾರಿ ನಾನು ಇದನ್ನು ಅನುಭವಿಸಿರೋದ್ರಿಂದ ಅಥವಾ ನಾನು ಅದನ್ನು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಈ ವಿಚಾರವನ್ನು ತಿಳಿಸಿ ಬಯಸ್ತೇನೆ. ಸೊ ಇವತ್ತೇನು ಈ ಕಾರ್ಯಕ್ರಮದ ಜೊತೆಗೆ ಈಗ ಏನು ಬ್ಲಡ್ ಕ್ಯಾಂಪ್ನ ಹಮ್ಮಿಕೊಂಡಿದ್ದಾರೆ, ಮತ್ತು ಫ್ರೀ ಮೆಡಿಕಲ್ ಕ್ಯಾಂಪ್ನ ಹಮ್ಮಿಕೊಂಡಿದ್ದಾರೆ, ಈ ಥರದ್ದು ಹಲವಾರು ಕಾರ್ಯಕ್ರಮಗಳನ್ನ ಫ್ರೀ ಕ್ಯಾಂಪ್ಗಳನ್ನ ಅಶ್ವಥ್ ಅವರು ಯಾರೇ ಕೇಳಿದ್ರು ಕೂಡ ಮಾಡಿಕೊಡುವಂಥ ಉದಾರತೆ ಅವ್ರದ್ದು. ಸೊ ಅದನ್ನು ಹಲವಾರು ಜನ ಮೈಸೂರು ನಗರದಲ್ಲಿ ಈಗ ಆಲ್ರೆಡಿ ಅದನ್ನು ಪ್ರಯೋಜನ ಪಡ್ಕೊಂಡಿದ್ದಾರೆ. ಸೊ ಇಂಥ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಅವರ ಒಂದು ಹಾಸ್ಪಿಟಲ್ ಮಾಡ್ತಾರೆ. ಈಗ ನಮ್ಮನ್ನು ನಿನ್ನೆ ಇನ್ವೈಟ್ ಮಾಡಿದ್ವಿ ಅನ್ನಪೂರ್ಣ ಐ ಹಾಸ್ಪಿಟಲಿಂದ. ನಾವು ತುಂಬ ವಿಶ್ವವಾಗಿ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ಆರ್ಗನ್ ಡೊನೇಷನ್ ಬಗ್ಗೆ ನಮ್ಮ ಇಲ್ಲಿ ತುಂಬ ಮಂದಿಗೆ ಗೊತ್ತೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಬ್ಲಡ್ ಡೊನೇಷನ್ ಕೇಳಿರ್ತಾರೆ, ಐ ಡೊನೇಷನ್. ಆಫ್ಟರ್ ಪುನೀತ್ ರಾಜ್ಕುಮಾರ್ ಅವರು ಐ ಡೊನೇಷನ್ ಮಾಡಿದ ನಂತರ ತುಂಬ ಮಂದಿಗೆ ಐ ಡೊನೇಷನ್ ಬಗ್ಗೆ ಗೊತ್ತಾಗಿದೆ. ನಮ್ದು ಏನಿದೆ ಅಂದರೆ ನಮ್ದು ಸೋಟೋ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಜೀವಸಾರ್ಥಕತೆ ಅಂತಲೂ ಹೇಳ್ತೀವಿ, ಸ್ಟೇಟ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್. ಇದು ನಾವು ಕರ್ನಾಟಕದಲ್ಲಿ 5 ಝೋನ್ಗಳಾಗಿ ವಿಂಗಡಿಸಿದ್ದೀವಿ. ಒಂದು ಬೆಂಗಳೂರು ಬರುತ್ತೆ, ಮೈಸೂರು, ಮಂಗಳೂರು, ಹುಬ್ಳಿ, ಧಾರವಾಡ ಮತ್ತು ಕಲಬುರಗಿ. ಈ ಎಲ್ಲ ಝೋನಲ್ಲಿ ನಮ್ಮದು ಟೋಟಲ್ 92+ ಹಾಸ್ಪಿಟಲ್ಸ್ ಆರ್ಗನ್ ರೆಟ್ಯೂವರ್ ಮತ್ತು ಟ್ರಾನ್ಸ್ಪ್ಲಾಂಟ್ಗೆ ರಿಜಿಸ್ಟ್ರೇಷನ್ ಆಗಿದೆ. ಈಗ ಎಷ್ಟು ನಮ್ಗೆ ಗೊತ್ತಿರುತ್ತೆ, ಐ ಡೊನೇಷನ್ ಮತ್ತು ಬ್ಲಡ್ ಡೊನೇಷನ್ ಆಲ್ಮೋಸ್ಟ್ ಗೊತ್ತಿರುತ್ತೆ, ಅದು ಇಂಪಾರ್ಟೆಂಟ್ ಎಷ್ಟಿದೆ ಅಂತ ಗೊತ್ತಿರುತ್ತೆ. ನಮ್ಮಲ್ಲಿ ಈಗ ಆಲ್ಮೋಸ್ಟ್ ಅಬೋವ್ 5000 ಮಂದಿ ಆರ್ಗನ್ ಬೇಕಾಗಿದೆ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅದೇ 4000 ಅಬೋವ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಬನ್ನಿ ಬನ್ನಿ.
ಎಲ್ಲರಿಗೂ ಈ ದಿನ ನಮ್ಮ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆ ವತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪು, ಉಚಿತ ಬ್ಲಡ್ ಟೆಸ್ಟರು, ಉಚಿತ ಬ್ಲಡ್ ಶುಗರು ಮತ್ತು ಐ ಡೊನೇಷನ್, ಆರ್ಗನ್ ಡೊನೇಷನ್ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ. ರಕ್ತದಾನ ಇವತ್ತು ಎಲ್ಲದಕ್ಕಿಂತ ಮಹಾದಾನ ಅಂತ ಹಿರಿಯರು ಹೇಳಿದ್ದಾರೆ. ನಾವು ಕೊಡುವ ಒಂದು ಯೂನಿಟ್ ಬ್ಲಡ್ ಏನಿದೆ ಇವತ್ತು ಎಷ್ಟೋ ಆಕ್ಸಿಡೆಂಟಲ್ ಅಲ್ಲಿ ನರಳ್ತಾ ಇರೋರಿಗೆ ಮತ್ತು ಹೆರಿಗೆಯಲ್ಲಿ ಆಗುವ ತೊಂದರೆಗಳು, ಎಮರ್ಜೆನ್ಸಿ ಬ್ಲಡ್ ರಿಕ್ವೈರ್ಮೆಂಟ್, ಒಂದು ತಾಯಿಯನ್ನು ಬದುಕಿಸುವ ಆ ಒಂದು ಕಾರ್ಯಕ್ರಮಕ್ಕೆ, ಹಾಗೂ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ, ಮೇಜರ್ ಸರ್ಜರೀಸ್ ಆಗೋ ಮೇನ್ ಎಷ್ಟೋ ಪೇಷಂಟ್ ಗಳಿಗೆ ನಾವು ಜೀವದಾನ ಮಾಡಬೇಕಾಗುತ್ತದೆ. ಇವತ್ತು ಬ್ಲಡ್ ಬಂದು ಯಾವುದೇ ಇಷ್ಟು ವಿಜ್ಞಾನ ಮುಂದುವರೆದಿದ್ರು ಬ್ಲಡ್ ಯಾವುದೇ ಫ್ಯಾಕ್ಟರಿಲಿ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ. ಬಿಕಾಸ್ ಮನುಷ್ಯರ ರಕ್ತಕ್ಕೆ ಆಲ್ಟರ್ನೇಟೇ ಇಲ್ಲ. ಅಂಥದ್ರಲ್ಲಿ ನಾವು ಪ್ರತಿಯೊಬ್ಬರು ಹೆಲ್ದಿ ಆಗಿರೋ ಆರೋಗ್ಯವಂತ ಜೀವ ಇವತ್ತು ಬ್ಲಡ್ ಡೊನೇಷನ್ ಮಾಡಿದ್ರೆ ಮಾತ್ರ ಮತ್ತೊಂದು ಜೀವ ಉಳಿಯಲು ಸಾಧ್ಯ. ಈಗ ನಾವು ಬ್ಲಡ್ ಡೊನೇಷನ್ ಮಾಡಲಿಲ್ಲ ಅಂದ್ರೆ ಮತ್ತೊಂದು ಜೀವನ ಉಳಿಸೋ ಯಾರಿಗೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಬ್ಲಡ್ ಇಂದ ಇನ್ನೊಬ್ರು ಬ್ಲಡ್ ಕೊಡಕ್ ಆಗೋದು, ಯಾಕೆಂದ್ರೆ ಯಾವ್ದೋ ಫ್ಯಾಕ್ಟರಿ ಇದು ಮ್ಯಾನುಫ್ಯಾಕ್ಚರ್ ಆಗಲ್ಲ. ಹಾಗಾಗಿ ಇವತ್ತು ಮಿಸ್ಕನ್ಸೆಪ್ಷನ್ ಎಲ್ಲ ಇದೆ. ಬ್ಲಡ್ ಕೊಡೋದ್ರಿಂದ ಇವತ್ತು ನಮ್ಗೆ ತೊಂದರೆ ಆಗುತ್ತೆ, ವೀಕ್ನೆಸ್ ಬರ್ತದೆ ಅಂತ ಮೆಡಿಕಲಿ ಪ್ರೂವನ್ ಆಗಿದೆ. ಬ್ಲಡ್ ಡೊನೇಷನ್ ಮಾಡಿದ್ರೆ ಆರೋಗ್ಯ ಇಂಪ್ರೂವ್ ಆಗಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವತ್ತು ನಾವು ಬ್ಲಡ್ ಡೊನೇಷನ್ ಕೊಡೋದ್ರಿಂದ ಇನ್ನೊಂದು ಜೀವ ಉಳಿತದೆ. ಅದಕ್ಕೆ ಆತ್ಮತೃಪ್ತಿ ಮತ್ತು ಸಂತೋಷ ಅದ್ರ ಮುಂದೆ ಇನ್ನೊಂದಿಲ್ಲ. ಪ್ಲಸ್ ನಮ್ದು ಆರೋಗ್ಯ ಇಂಪ್ರೂವ್ ಆಗುತ್ತೆ ಮತ್ತು ನಮ್ಮಲ್ಲಿರೋ ಈ ಕಣಗಳು ಇಂಪ್ರೂವ್ ಆಗುತ್ತೆ. ಸೆಲ್ಸ್ ಏನು ಬಾಡಿಗೆ ಬೇಕಾಗಿರೋ ಸೆಲ್ಸ್ ಇಂಪ್ರೂವ್ ಆಗುತ್ತೆ ಬ್ಲಡ್ ಡೊನೇಟ್ ಮಾಡೋದ್ರಿಂದ. ಹಾಗಾಗಿ ನಾವೆಲ್ಲರೂ ಕೂಡ ಬ್ಲಡ್ ಡೊನೇಟ್ ಮಾಡೋಣ. ಪ್ರತಿಯೊಬ್ಬರು ಬ್ಲಡ್ ಡೊನೇಟ್ ಕೊಡೋದ್ರಿಂದ ಮಾತ್ರ ಇನ್ನೊಂದು ಜೀವ ಸಾಧ್ಯ. ಯಾಕೆಂದ್ರೆ ಆರೋಗ್ಯವಂತ ಮನುಷ್ಯ ಮಾತ್ರ ಇದು ಯಾರು ಶುಗರ್ ಬಂದವರು, ಮೋರ್ ದೆನ್ 60 ಏಜ್ ಅವರೆಲ್ಲ ಇದನ್ನ ಕೊಡಕ್ಕಾಗಲ್ಲ. ಪ್ಲಸ್ ಇವತ್ತಿನ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ, ಬ್ಲಡ್ ಡೊನೇಷನ್ ಕ್ಯಾಂಪು ಹಾಗೂ ಉಚಿತ BP ಶುಗರು. ಈ ಟೆಸ್ಟ್ ಅನ್ನು ಎಲ್ಲರೂ ಬಂದವರೆಲ್ಲ ಇಲ್ಲಿ ಮಾಡಿಸ್ಕೋಬೇಕಾಗಿ ಕೇಳ್ಕೊಳ್ತಾರೆ. ಏನಕ್ಕೆ ಅಂದ್ರೆ ಇವತ್ತು ನಮ್ಗೆ ಶುಗರ್ ಇದೆ, BP ಇದೆ ಅಂತ ಗೊತ್ತಾಗ್ತಲ್ಲ. ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ, ಇವತ್ತಿನ ನಾವು ಒತ್ತಡದ ಜೀವನದಲ್ಲಿ ಅದೊಂದು ಸೈಲೆಂಟ್ ಡಿಸೀಸ್ ಅಂತಾನೆ ಹೇಳ್ಬೋದು. ಈ ಸೈಲೆಂಟ್ ಡಿಸೀಸ್ ಅನ್ನ ಇಲ್ಲಿ ನಾವು ಟೆಸ್ಟ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಗೊತ್ತಾಗುತ್ತೆ ಈ ವಿಷಯ. ಆರೋಗ್ಯವಂತ ಜೀವನ ಮಾಡೋಣ, ಆರೋಗ್ಯವ ಸಮಾಜವನ್ನು ನಾವು ನಿರ್ಮಿಸಿಕೊಳ್ಳೋಣ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಪತ್ರಕರ್ತರ ವೃಂದದವರು ಇದನ್ನ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡಿ ನಾವು ಮಾಡುತ್ತಿರುವ ಕಾರ್ಯಕ್ರಮವನ್ನು ಥ್ಯಾಂಕ್ ಯು.